ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರಿ ನೌಕರರಿಗೆ ವಸ್ತ್ರ ಸಂಹಿತೆ. ಸರ್ಕಾರಿ ನೌಕರರೆಲ್ಲ ನೋಡಬೇಕಾದಂತಹ ಸುದ್ದಿ ಇದು. ಸರ್ಕಾರದಿಂದ ಆದೇಶ ಕೂಡ ಆಗಿದೆ. ಸರ್ಕಾರಿ ನೌಕರರಿಗೆ ಸಭ್ಯ ಉಡುಪು ಧರಿಸುವಂತೆ ಈಗ ಸೂಚನೆ. ಸರ್ಕಾರಿ ನೌಕರರ ಹುದ್ದೆಗೆ ಶೋಭೆ ತರುವಂತಹ ವಸ್ತ್ರವನ್ನು ಧರಿಸಿ. ಏಕೆಂದರೆ ಡ್ರೆಸ್ ಕೋಡ್ ಅಂತ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಗೌರ್ನಮೆಂಟ್ ಆಫೀಸ್ಗಳಲ್ಲಿ ಫಾರ್ಮಲ್ಸ್ ಹಾಕಬೇಕು ಅಂತಾರೆ, ಯಾರೂ ಫಾಲೋ ಮಾಡಲ್ಲ. ಸರ್ಕಾರದ ಘನತೆಗೆ ಧಕ್ಕೆ ತರುವಂತಹ ಉಡುಪನ್ನು ಧರಿಸಬೇಡಿ ಅಂತ ಸಾರ್ವಜನಿಕ ದೂರು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಈ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕರಿಂದ ದೂರು ಬಂತು. ಹಾಗಾಗಿ ನೋಡಿ, ಇದೊಂದೇ ಅಲ್ಲ, ಅನೇಕ ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರೆ. ಬಟ್ ಡ್ರೆಸ್ ಕೋಡ್ ಅಂತ ಬರಬೇಕು. ಯೂನಿಫಾರ್ಮ್ ಅಲ್ಲದೆ ಹೋದರು. ಯೂನಿಫಾರ್ಮ್ ಹಾಕೋಕ್ಕಾಗಲ್ಲ ಬಿಡಿ. ಡ್ರೆಸ್ ಕೋಡ್ ಅಂದರೆ ಫಾರ್ಮಲ್ಸ್ ಹಾಕಿ. ಏನೇನೋ ಜೀನ್ಸ್ ಹಾಕೋದು, ಟೇಡ್ ಜೀನ್ಸ್ ಹಾಕೋದು, ಟೀ ಶರ್ಟ್ಗಳು ಹಾಕೋದು, ಈ ಥರ ಎಲ್ಲ ಇದ್ದರೆ ಅದು ಗೌರ್ನಮೆಂಟ್ ಎಂಪ್ಲಾಯಿ ಅಂತ ಅನ್ನಿಸ್ಕೊಳ್ಳಲ್ಲ. ಇದನ್ನು ಆ್ಯಕ್ಚುಲಿ ಮೊದಲೇ ಮಾಡಬೇಕಾಗಿತ್ತು. ಈಗೇನೋ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಆದೇಶವನ್ನು ಹೊರಡಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಸರ್ಕಾರಿ ನೌಕರರು ಸಭ್ಯ ಉಡುಪನ್ನು ಧರಿಸಬೇಕು. ಇನ್ಮೇಲೆ ಎಲ್ಲ ಸರ್ಕಾರಿ ನೌಕರರಿಗೂ ಇದು ಅಪ್ಲೈ ಆಗುತ್ತೆ, ಎಲ್ರಿಗೂ ಕೂಡ. ಇಷ್ಟೇ ಅಲ್ಲ, ಬೇರೆ ರೂಲ್ಸು ಇದೆ. ಬೆಳಗ್ಗೆ 10 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಇದೆ. ತಕ್ಷಣ ಕಚೇರಿಗೆ ಬಂದ ನಗದು ಮೊತ್ತದ ಘೋಷಣೆ ಮಾಡಬೇಕು. ಕಚೇರಿಗೆ ಬಂದ ತಕ್ಷಣ ನಿಮ್ಮ ಪರ್ಸಲ್ಲಿ ದುಡ್ಡು ಎಷ್ಟಿದೆ ಡಿಕ್ಲೇರ್ ಮಾಡಬೇಕು. ಮೇಲಧಿಕಾರಿಗಳು ನಗದು ಘೋಷಣೆ ಬಗ್ಗೆ ಪರಿಶೀಲಿಸಬೇಕು. ಯಾಕೆಂದರೆ ಲಂಚ, ನೀವು 100 ರೂಪಾಯಿ ಇಟ್ಕೊಂಡು ಬಂದು ಹೋಗ್ಬೇಕಾದ್ರೆ 1000 ತೊಗೊಂಡೋಗ್ತೀರಾ ಅಂತ ಆರೋಪ ಆಯಿತಾ. ಕಚೇರಿ ಸಮಯದಲ್ಲಿ ಅನಧಿಕೃತವಾಗಿ ಹೊರಗೆ ಹೋಗಬಾರ್ದು. ಕಾಫಿಗೆ, ಟೀಗೆ, ಅದಕ್ಕೆ ಇದಕ್ಕೆ ಅಂದ್ಕೊಂಡು ಹೋಗೋದು, ಕೂತಿರೋದೇ ಇಲ್ಲ ಇವರು ಸರಿಯಾಗಿ ಕೆಲಸದಲ್ಲಿ. ಅನಿವಾರ್ಯ ಸಂದರ್ಭದಲ್ಲಿ ಮೇಲಧಿಕಾರಿಗಳಿಗೆ ಸಕಾರಣ ನೀಡಿ ಅನಿವಾರ್ಯ ಇದ್ದರೆ ಹೋಗಬೇಕು. ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಇದು ಆದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಇದರಲ್ಲಿ ಕೆಲವೆಲ್ಲ ರೂಲ್ಸು ಮೊದಲಿಂದನೂ ಇತ್ತು, ಯಾವುದು ಇಂಪ್ಲಿಮೆಂಟ್ ಆಗಿರಲಿಲ್ಲ, ಯಾರೂ ಸರಿಯಾಗಿ ಫಾಲೋ ಮಾಡ್ತಿರಲಿಲ್ಲ. ಬಟ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆದರೆ ಇವೆಲ್ಲವೂ ಕೂಡ ತುಂಬ ಅನುಕೂಲ ಅಂತ. ಅರವಿಂದ್, ಈಗ ವಸ್ತ್ರ ಸಂಹಿತೆ ಅವರಿಗಿತ್ತು, ಅಂದರೆ ಇದೇ ರೀತಿಯ ವಸ್ತ್ರವನ್ನು ಧರಿಸಬೇಕು ಅನ್ನುವಂತಹ ಸಂಹಿತೆ ಅವರಿಗೂ ಇತ್ತು. ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿರುವಂತಹ ದೂರು. ಸೊ ಹಾಗಾಗಿ ಈಗ ಪ್ರಮುಖವಾಗಿ ಸಭ್ಯವಾಗಿರುವಂತಹ ವಸ್ತ್ರವನ್ನೇ ಧರಿಸಬೇಕು ಸರ್ಕಾರಿ ಅಧಿಕಾರಿಗಳು ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ವಹಿವಾಟಿನಲ್ಲಿ, ಅಂದರೆ ಅವರು ಎಷ್ಟು ಕ್ಯಾಶನ್ನು ಕರ್ತವ್ಯದ ಹಾಜರಿಯ ಸಮಯದಲ್ಲಿ ತಂದಿರ್ತಾರೆ ಅದನ್ನು ಅನೌನ್ಸ್ ಮಾಡಬೇಕು, ಅದನ್ನು ಬರಿಬೇಕು, ಲಿಖಿತವಾಗಿ ಬರಿಬೇಕು. ಇಷ್ಟು ನಾನು ಬೆಳಗ್ಗೆ ಬರುವಾಗ ಕಚೇರಿಗೆ ಕರ್ತವ್ಯಕ್ಕೆ ಹಾಜರಾದಾಗ ಇಷ್ಟು ದುಡ್ಡನ್ನ ತೆಗೆದುಕೊಂಡಿದ್ದೀನಿ ಅಂತ. ಸೊ ಹೋಗುವಾಗಲೂ ಅಷ್ಟು ದುಡ್ಡಿದೆಯಾ ಏನು ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಜನರಿಗೆ ಲಂಚವನ್ನು ಕೇಳಲಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರಿಂದ ದುಡ್ಡನ್ನು ಪಡೆದುಕೊಂಡೇ ಕೆಲಸವನ್ನ ಮಾಡಲಾಗುತ್ತೆ. ಉಚಿತವಾಗಿ ಮಾಡಬೇಕಾಗಿರುವಂತಹ ಸಮಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ರೀತಿಯ ದೂರುಗಳು ಬಂದಿರೋದ್ರಿಂದ ಮತ್ತೆ ಹೊಸದಾಗಿ ಸುತ್ತೋಲೆಯನ್ನ ಖಡಕ್ ಆಗಿರುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಪಾಲನೆ ಮಾಡಲೇಬೇಕು. ಇನ್ನು ಪ್ರಮುಖವಾಗಿರುವಂತದ್ದು, ಸರ್ಕಾರಿ ಕಚೇರಿಗಳಿಗೆ ಜನ ಹೋದಾಗ ಅಲ್ಲಿನ ಸಿಬ್ಬಂದಿಗಳು, ಅಧಿಕಾರಿಗಳೇ ಕೈಗೆ ಸಿಗಲ್ಲ ಅನ್ನುವಂತಹ ಸಾಕಷ್ಟು ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಈಗ ಮತ್ತೆ ಖಡಕ್ ಆಗಿರುವಂತಹ ಆದೇಶವನ್ನ ಮಾಡಿದ್ದಾರೆ. ಯಾವುದೇ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದ ಸಮಯದಲ್ಲಿ ತಾವು ಹೊರಗಡೆ ಹೋಗುವಂತಹ ಮುಂಚೆ ಲಿಖಿತವಾಗಿ ಅದಕ್ಕೆ ಸಕಾರಣವನ್ನ ಬರಬೇಕು. ಯಾವ ಕಾರಣಕ್ಕೆ ನಾನು ಹೋಗ್ತಾ ಇದ್ದೀನಿ, ಜೊತೆಗೆ ಎಷ್ಟು ಗಂಟೆಗೆ ಹೊರಗಡೆ ಹೋಗಿದ್ದಾರೆ, ಎಷ್ಟು ಗಂಟೆಗೆ ವಾಪಸ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ, ಅದನ್ನ ಬರಿಬೇಕು. ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಇನ್ ಕೇಸ್ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಹೋದ್ರೆ ಅದನ್ನ ಗೈರು ಹಾಜರಿ ಅಂತಾನೆ ಪರಿಗಣಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ರೀತಿಯ ಸುಧಾರಣೆಗಳೇನಾದ್ರೂ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಜನರಿಗೂ ಕೂಡ ಈಸಿ ಆಗುತ್ತೆ. ಇಲ್ಲದೆ ಇದ್ರೆ ಜನ ಕೂಡ ಪರದಾಟವನ್ನ ಪಡಬೇಕಾಗುತ್ತೆ. ಸೊ ಹಾಗಾಗಿ ಹೊಸದಾಗಿರುವಂತಹ ಆದೇಶವನ್ನ ನೀಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಪರಿಣಾಮಕಾರಿಯಾಗಿ ಈ ಎಲ್ಲ ನಿಯಮಗಳು ಜಾರಿಗೆ ಬರೋ ಹಾಗೆ ನೋಡ್ಕೋಬೇಕು ಆಯಾ ಕಚೇರಿಯ ಉಸ್ತುವಾರಿಗಳು.